ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಸ್ ಡೈಲಾಗ್ಸು ಡೆಲಿವರಿ ಮತ್ತು ಕ್ಯಾಮ್ರಾ ವರ್ಕು ಎಲ್ಲ ಸೂಪರ್ ಆಗಿದೆ. ಬಟ್ ಸ್ಟೋರಿಲಿ ಇನ್ನೂ ಸ್ವಲ್ಪ ಏನಾದ್ರು ಇಂಪ್ಯಾಕ್ಟ್ ಬೇಕಿತ್ತು. ಬಟ್ ಓವರ್ ಆಲ್ ನೋಡ್ಬೋದು, ಚೆನ್ನಾಗಿದೆ. ಡೈರೆಕ್ಷನ್ ಎಲ್ಲ ಸೂಪರ್ ಆಗಿದೆ, ಡೈರೆಕ್ಷನ್ ಎಲ್ಲನೂ. ಬಟ್ ನನಗನ್ಸಿದ್ದು ಇನ್ನೂ ಸ್ವಲ್ಪ ಸ್ಟೋರಿಲಿ ಇನ್ನೂ ಇಂಪ್ಯಾಕ್ಟ್ ಏನಾದ್ರು ಮಾಡಬೇಕಿತ್ತು. ಎಲ್ಲ ನೋಡಿರೋ ಸ್ಟೋರಿ ಥರನೇ ಇತ್ತು ಅಷ್ಟೇ. ಬಟ್ ಯಶ್ ಆ್ಯಕ್ಟಿಂಗು, ಡೈಲಾಗ್ ಡೆಲಿವರಿ, ಏನೋ ಡೈಲಾಗ್ ಅವರೇ ಬರ್ದಿದ್ದಾರೆ ಏನೋ ಗೊತ್ತಿಲ್ಲ, ಅದು ಸಕ್ಕತ್ತಾಗಿ ಹೇಳಿದ್ರು. ಬಟ್ ಅದು ಬಿಟ್ಟರೆ ಇನ್ನು ರುಕ್ಕೂ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕನ್ನಡದವರು. ಓವರ್ ಆಲ್ ಚೆನ್ನಾಗಿದೆ ಫಿಲಮ್, ನೋಡ್ಬೋದು, ಸೂಪರ್ ಆಗಿದೆ. 5ಗೆ ನಾನು 4 ಕೊಡ್ಬೋದು, 3.5 4. ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಹೆಂಗನ ಸರ್ ಮೂವಿ ಸರ್? ಹೆಂಗನಿಸ್ತು ಸರ್? ಹೆಂಗಿದೆ ಸರ್ ಪಿಕ್ಚರು? ಚೆನ್ನಾಗಿದೆ. ಇಷ್ಟ ಆಗಿಲ್ಲ ಬ್ರೋ. ಯಾಕೆ, ಏನು ಮೈನಸ್ಸು? ಸ್ವಲ್ಪ ಪರವಾಗಿಲ್ಲ, ಇಷ್ಟ ಆಗಲಿಲ್ಲ. ಎಕ್ಸ್ಪೆಕ್ಟೇಷನ್ಸ್ ತುಂಬ ಇತ್ತೇನು, ಅದಕ್ಕೆ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಬಟ್ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇತ್ತು. ಏನು ನಿಮಗೆ ಸ್ಟೋರಿ ಇಷ್ಟ ಆಗಿಲ್ವಾ ಅಥವಾ ಏನು ಮೈನಸ್ ಅನಿಸ್ತು ಪಿಕ್ಚರಲ್ಲಿ? ಎಕ್ಸ್ಪೆಕ್ಟೇಷನ್ಸ್ ತುಂಬ ಇಟ್ಕೊಂಡಿದ್ವಿ, ಬಟ್ ನಾಟ್ ಅಪ್ ಟು ದ ಮಾರ್ಕ್ ಅನಿಸ್ತು. ನೈಸ್, ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಏನು ಇಷ್ಟ ಆಯ್ತು? ಟೈಮ್ ಆಗೋಯ್ತು ಸರ್. ಒನ್ ಟೈಮ್ ವಾಚ್. ಸರ್ ಹೆಂಗನ ಸರ್ ಸಿನಿಮಾ? ಆವ್ರೇಜ್ ಬಾ ಅಂತ ಏನಿಲ್ಲ. ಫಿಲಮ್ ಮೇಕಿಂಗ್ ಚೆನ್ನಾಗಿದೆ, ತುಂಬ ಲೆಂತಿ ಮಾಡಿಬಿಟ್ಟಿದ್ದಾರೆ ಮೂವಿನ. ಬಟ್ ಇನ್ನೊಂದೇನಂದರೆ ಈ ಜೆನ್ಸಿಗೆ ಏನು ಬೇಕು ಅನ್ನೋದನ್ನೇ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಫಿಲಮ್. ಎಷ್ಟು ಸ್ಟೋರಿ ಸೆಲೆಕ್ಷನ್ ಹೆಂಗಿದೆ? ಸ್ಟೋರಿ ಚೆನ್ನಾಗಿದೆ, ಅದು ಸೈಕಾಲಜಿಕಲಿ ಸ್ವಲ್ಪ ಚೇಂಜ್ ಮಾಡಿದ್ದಾನೆ ಎಂಡಿಂಗಲ್ಲಿ, ಅದೆಲ್ಲ ಚೆನ್ನಾಗಿದೆ. ಬಟ್ ಏನೋ ತುಂಬ ಲ್ಯಾಗ್ ಆಗುತ್ತೆ ಮೂವಿ. ಅಷ್ಟೊಂದು ಜನ ಹೀರೋಯಿನ್ಸ್ ಇದ್ದಾರೆ, ಅವರ ಆ್ಯಕ್ಟಿಂಗು ಬೇಕಾಗೇ ಇರಲಿಲ್ಲ ಅನ್ಸುತ್ತೆ ಒಂದೊಂದ್ಸತಿ. ಅಷ್ಟೊಂದು ತುಂಬ ಡ್ರ್ಯಾಗ್ ಮಾಡಿದ್ದಾರೆ, ಅದೇ ಪ್ರಾಬ್ಲಮ್ ಫಿಲಮ್. ಸರ್ ಹೆಂಗಿದೆ ಸರ್? ರಾಕಿ ಬಾಯ್ ಯಾರು ಮೀಟ್ ಮಾಡೋಕ್ಕೆ ಆಗಲ್ಲ. ಇನ್ನೂ 10 ವರ್ಷ ಅಲ್ಲ, ಇನ್ನೂ 45 ವರ್ಷ ಬಂದರೂ ಯಾರು ಬೀಟ್ ಮಾಡಲ್ಲ. ಸ್ಟೋರಿ ಮಾತ್ರ ಸೈಕಾಗೈತೆ, ಅರ್ಥ ಮಾಡ್ಕೋಬೇಕಾದ್ರೆ ಒಂದು 10 ಸರಿ ಫಿಲಮ್ ನೋಡಿ. ಆ್ಯಕ್ಟಿಂಗ್ ಇಷ್ಟ ಆಯ್ತಾ? ಮಸ್ತಾಗೈತೆ. ಆ ಬಾಸ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಂಗೆ ಇಲ್ಲ ಯಾರು. ರಾಯ ಇಷ್ಟ ಆಯ್ತಾ? ಟಿಕೆಟ್ ಇಷ್ಟ ಆಯ್ತಾ? ಬ್ರೋ ನೀವು ಒಂದ್ಸರಿ ನೋಡಿ, ರಾಯ ಟಿಕೆಟು ಎರಡೂ ಮಸ್ತಾಗೈತೆ. ಸ್ಟೋರಿ ಮಾತ್ರ ಅಲ್ಟಿಮೇಟಲ್ಲ ಇದೆ. ಥ್ಯಾಂಕ್ ಯು ಸರ್. ಅಣ್ಣ ಹೆಂಗಿದೆ ಮೂವಿ? ಸರ್ ಒಂದ್ಸಲ ನೋಡೋದು ಅಷ್ಟೇ ಸರ್. KGF ಲೆವೆಲ್ಗೆಲ್ಲ ಏನಿಲ್ಲ, ಒಂದ್ಸಲ ನೋಡ್ಬೋದು ಅಷ್ಟೇ. ಟ್ಯಾಕ್ಸಿ ಸರ್. ಯಶ್ ಅವ್ರ ಆ್ಯಕ್ಟಿಂಗು ಹೆಸರು ಹಾಕಿ ಏನು ಸಕ್ಕತ್ತಾಗಿದೆ, ಸೂಪರ್ ಆಗಿದೆ ಸರ್. ಕ್ಲೈಮ್ಯಾಕ್ಸ್ ಹೆಂಗನ್ನಿಸ್ತು? ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಟ್ವಿಸ್ಟ್ ಐತೆ, ಅದೊಂದು ನೋಡ್ಬೇಕು ಅಷ್ಟೇ. ಬ್ರೋ ಹೆಂಗಿದೆ ಫಿಲಮು? ಬ್ರೋ ಹೆಂಗಿದೆ ಫಿಲಮು? ಬ್ರೋ ಹೆಂಗಿದೆ? ಚೆನ್ನಾಗೈತೆ ಬ್ರೋ. ಔಟ್ ಆಫ್ ಕಂಟ್ರೋಲ್ ಮೂವಿನೇ. ಅಲ್ಲಿದೆ ಒಂದು ಸೀನ್ ಅದು. ಬ್ರೋ ಹೆಂಗನ್ನಿಸ್ತು ಬ್ರೋ ಫಿಲಮು? ಚೆನ್ನಾಗೈತೆ, ಸಕ್ಕತ್ತಾಗೈತೆ. ಬಾಸ್ ಲುಕ್ ಐತಲ್ಲ, ಸೂಪರ್. ಆ್ಯಕ್ಟಿಂಗ್ ಎಲ್ಲ ಹೆಂಗೆ ಮಾಡಿದ್ದಾರೆ? ಸೂಪರ್ ಮಾಡಾರೆ. ಸ್ಟೋರಿ ಹೆಂಗನ್ನಿಸ್ತಾನೆ? ನಮಗೊಂಥರ ಇಷ್ಟ ಅನಿಸ್ತು. ಇಷ್ಟ ಆಯ್ತಾ? ಸೂಪರ್. ಮೇಡಮ್ ಹೆಂಗನ್ನಿಸ್ತು ಮೂವಿ? ಬೆಂಕಿ ಮೂವಿ ಸರ್, ನೋಡ್ಬೇಕು. ಏನು ಹೈಲೈಟ್ ಸರ್ ಸಿನಿಮಾದಲ್ಲಿ? ಅಲ್ಲ, ಸ್ಟೋರಿನೇ ನಿಮಗೆ ಒಂಥರ ಫುಲ್ ಟ್ವಿಸ್ಟ್ ಇದೆ. ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ. KGF ಲೆವೆಲ್ಗಿಲ್ಲ, KGF ಬೇರೆ, ಇದೆ ಬೇರೆ. ಟೋಟಲಿ ತುಂಬ ಎರಡು ತುಂಬ ಡಿಫ್ರೆಂಟ್ ಸಬ್ಜೆಕ್ಟ್. ಬ್ರೋ ಹೆಂಗನ್ನಿಸ್ತು ಬ್ರೋ ಮೂವಿ? ಚೆನ್ನಾಗಿದೆ. ಫಸ್ಟ್ ಹಾಫ್ ಸೂಪರು, ಸೆಕೆಂಡ್ ಹಾಫ್ ಫ್ಲಾಪು. ಯಶ್ ಅವ್ರ ಪರ್ಫಾರ್ಮೆನ್ಸು ಪರ್ಫಾರ್ಮ್ ಸೂಪರು. ಫಿಲ್ಮ್ ಡಬ್ಬ. ಯಾಕೆ, ಏನು ಮೈನಸ್? ಸೂಪರ್ ಬ್ರೋ. ಸ್ಟಾರ್ಟಿಂಗ್ ಸೂಪರ್. ಅಲ್ಲ ಮೈನಸ್ ಅನ್ಸಿದ್ದೇನು? ಮೈನಸ್ ಅನ್ಸಿದ್ದೇನು ಪಿಕ್ಚರ್? ಜನ ಹೇಳ್ತಾರೆ ಫಸ್ಟ್ ಹಾಫ್ ಸೂಪರ್. ಅರ್ಧ ಗಂಟೆ ಮನೆಗೆ ಹೋಗ್ಬೇಕಷ್ಟೇ. ಸರ್ ಸೂಪರ್. ಸರ್ ಹಿಂಗಿದೆ? ಚೆನ್ನಾಗಿತ್ತು. ಸೂಪರ್ ಆಗಿದೆ. ಸರ್ ಹಿಂಗಿದೆ? ಸಕ್ಕತ್ತಾಗಿದೆ ಸರ್. ಸಾಕಾಗಿದೆ ಸರ್ ಹೆಂಗನ್ನಿಸ್ತು? ಸರ್ ಮೂವಿ ಮಾತ್ರ ಸಖತ್ ಅಲ್ಟಿಯಾಗಿದೆ, ಸಖತ್ ಮೂವಿ ಮಾತ್ರ. ಯಾರ್ಯಾರು ಕನ್ನಡ ಇಂಡಸ್ಟ್ರಿನ ಹಂಗೆ ಹಿಂಗೆ ಅಂತಿದ್ದಾರಲ್ಲ, ಇವಾಗ ಮೂವಿ ಬಂದು ತಿರುಗಿ ನೋಡಬೇಕು, ಆ ಥರ ಇದೆ. ಸಖತ್ತಾಗೈತೆ ಮೂವಿ, ಚೆನ್ನಾಗಿದೆ ಮೂವಿ. ಸರ್ ಹೆಂಗಿದೆ ಸರ್ ಸಿನಿಮಾ? ಸರ್ ಮೂವಿ ಚೆನ್ನಾಗಿದೆ ಸರ್. ಸರ್ ಹೆಂಗನ್ನಿಸ್ತು? ಸೂಪರ್ ಆಗಿದೆ ಮೂವಿ ಮಾತ್ರ. ಸೂಪರ್. ಅಣ್ಣ ಹೆಂಗಿದೆ ಅಣ್ಣ ಮೂವಿ? ಅಣ್ಣ ಬೇರೆ ಲೆವೆಲ್. ಬ್ರೋ ಹೆಂಗಿದೆ ಬ್ರೋ? ಪರವಾಗಿಲ್ಲ ಅಣ್ಣ. ಅಣ್ಣ ಹೆಂಗಿದೆ ಅಣ್ಣ? ಪರವಾಗಿಲ್ಲ, ಚೆನ್ನಾಗಿದೆ.